ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಕೊಯಮತ್ತೂರಿನ ರಾಜೇಶ್ವರಿ ಷಣ್ಮುಗಸುಂದರಂ. ನನ್ನ ಮೊಮ್ಮಗಳಿಗೆ 8 ವರ್ಷ. ಹುಟ್ಟಿದಾಗಿನಿಂದ ಅವಳ ಹೃದಯದಲ್ಲಿ ರಂಧ್ರವಿರುವುದು ಕಂಡುಬಂದಿತ್ತು. ವೈದ್ಯರು ಆಕೆಯ ಸ್ಥಿತಿಯನ್ನು ನಿರಂತರವಾಗಿ ಗಮನಿಸುತ್ತಿದ್ದರು. ನವರಾತ್ರಿಯ 2 ವಾರಗಳ ಹಿಂದೆ ಶಸ್ತ್ರಚಿಕಿತ್ಸೆಗೆ ನಿರ್ಧರಿಸಿದರು. ನಾನು ನನ್ನ ಪತಿಯವರೊಂದಿಗೆ ಸತ್ಯಲೋಕದಲ್ಲಿ ನವರಾತ್ರಿ ಹೋಮದಲ್ಲಿ ಭಾಗವಹಿಸುತ್ತಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಅವಳಿಗೆ ದೈವಿಕ ರಕ್ಷಣೆ ನೀಡುವಂತೆ ಪ್ರಾರ್ಥಿಸಿದೆವು. ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಅಮ್ಮ ಭಗವಾನರು ಹುಟ್ಟಿದ ಸಮಯದಿಂದಲೂ ಅವಳನ್ನು ಹೇಗೆ ರಕ್ಷಿಸುತ್ತಿದ್ದಾರೆಂದು ನಾನು ಅರಿತುಕೊಂಡೆ. ಅವಳು ಅಕಾಲಿಕವಾಗಿ ಜನಿಸಿದಳು. 45 ದಿನಗಳಿಗಿಂತ ಹೆಚ್ಚು ಕಾಲ ಇನ್ಕ್ಯುಬೇಟರಿನಲ್ಲಿ ಇರಿಸಲ್ಪಟ್ಟಿದ್ದಳು. ಆಕೆಯ ಶ್ವಾಸಕೋಶಗಳು ಅಭಿವೃದ್ಧಿ ಹೊಂದಿರಲಿಲ್ಲ. ಆಕೆಗೆ ಆಮ್ಲಜನಕದ ಬೆಂಬಲದ ಅಗತ್ಯವಿತ್ತು. ಆಕೆಯು ಬದುಕುಳಿಯುವ ಬಗ್ಗೆ ವೈದ್ಯರಿಗೆ ಸಂಶಯವಿತ್ತು. ಆಕೆ ಈಗ ಆರೋಗ್ಯವಾಗಿ ಬದುಕುತ್ತಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಸಂಪೂರ್ಣ ಕೃಪೆಯಿಂದ. ಈ ವಿಷಯ ಅರಿವಾದ ಮೇಲೆ ಕಳೆದ 8 ವರ್ಷಗಳಿಂದ ನಮ್ಮ ಮೊಮ್ಮಗಳನ್ನು ಕಾಪಾಡಿದ್ದಕ್ಕಾಗಿ ಮತ್ತು ಅವಳನ್ನು ರಕ್ಷಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸಿದೆ. ನಾನು ಈ ಪವಾಡದ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದಂತೆ ನನ್ನ ನಂಬಿಕೆ ಹೆಚ್ಚಾಗತೊಡಗಿತು. ಗಾಯತ್ರಿ ದೇವಿ ಹೋಮದ ಪ್ರಾರ್ಥನೆಯ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮತ್ತೊಂದು ಪವಾಡವನ್ನು ಮಾಡಲಿದ್ದಾರೆ ಎಂದು ನನಗೆ ವಿಶ್ವಾಸ ಮೂಡಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಶಸ್ತ್ರಚಿಕಿತ್ಸೆ ಮಾಡಿ ನಮ್ಮ ಮೊಮ್ಮಗಳನ್ನು ರಕ್ಷಿಸುತ್ತಾರೆ ಎಂದು ನನಗೆ ಬಲವಾಗಿ ಅನ್ನಿಸಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಆಂಜಿಯೋಪ್ಲಾಸ್ಟಿಯನ್ನು ಯಶಸ್ವಿಯಾಗಿ ಮಾಡಿ ರಂಧ್ರವನ್ನು ಮುಚ್ಚಲಾಯಿತು. ಈಗ ನನ್ನ ಮೊಮ್ಮಗಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾಳೆ. ಈ ಅದ್ಭುತ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು.